ಬಾಯ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಬಿಜೆಪಿ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ. ಸೇಕಲ್ ರಾಮಚಂದ್ರಗೌಡ ಕರೆ. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ಆಗ್ನೇಯ ಪದವೀಧರರ ಕ್ಷೇತ್ರದ ಮುಂಬರುವ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಲ್ ರಾಮಚಂದ್ರಗೌಡ ಅವರು, ಆಗ್ನೇಯ ಪದವೀಧರರ ಕ್ಷೇತ್ರವು ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನೊಳಗೊಂಡ ಬೃಹತ್ ಕ್ಷೇತ್ರ. ಪದವೀಧರ ಕ್ಷೇತ್ರದ ಏನು ಚುನಾವಣೆ ಇವತ್ತು ಅಕ್ಟೋಬರ್ ಒಳಗಡೆ ಮುಕ್ತಕ್ಕಂಥ ಚುನಾವಣೆ ಮುಕ್ತಕ್ಕಂಥ ಏನು ಕಾಲಾವಧಿ ಇದೆ, ಅದಕ್ಕೆ ನಾವೆಲ್ಲ ಪೂರ್ವಭಾವವಾಗಿ ಎಲ್ಲರೂ ಕೂಡ ಇಡೀ ನಮ್ಮ ಆಗ್ನೇಯ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಿ ಬಿಜೆಪಿ ವತಿಯಿಂದ ನಮ್ಮ KM ಸುರೇಶ್ನವರು ಅವರೇನು ಆಯ್ಕೆ ಆಗಿದ್ದ ಪಕ್ಷದಿಂದ ಅವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರು ಹಾಗೂ ವೋಟರ್ಸ್ ಕೂಡ ಸೇರಿ ಸಭೆ ಮಾಡ್ತಕ್ಕಂಥ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಬಾಟರಳ್ಳಿಗೌಡರು, ನಮ್ಮ ಗ್ರಾಮಾಂತರ ಪ್ರಭಾರಿಯಾಗಿರ್ತಕ್ಕಂಥ ಬಾಟರಳ್ಳಿಗೌಡರು, ನಮ್ಮ ಬಿಜೆಪಿ ಇಡೀ ಕ್ಷೇತ್ರದಲ್ಲಿ 1 ಲಕ್ಷ ಓಟಿದೆ. ವಿದ್ಯಾವಂತರ ಪದವೀಧರರ ಓಟ್ ಬಂದ್ಬಿಟ್ಟು ಇರ್ತಕ್ಕಂಥ ಕ್ಷೇತ್ರ ಇದು ತುಂಬ ದೊಡ್ಡ ಕ್ಷೇತ್ರ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಮೇಲಿರ್ತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವೋಟರ್ಸು ಕಳೆದ ಬಾರ ಎಲೆಕ್ಷನ್ನಲ್ಲಿ ಬರೀ 1 ಲಕ್ಷ ಇತ್ತು. ಆದರೆ ಈ ಸರಿ ವೋಟರ್ಸ್ ಸಂಖ್ಯೆ 1,75,000 ಮೀರಿ ಮುಂದಕ್ಕೆ ಹೋಗಿದೆ. ಈ ಬಾರಿ ಎಲೆಕ್ಷನ್ನಲ್ಲಿ ನಮ್ಮ ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದಲ್ಲಿ 7,000 ಮತದಾರರಿದ್ದಾರೆ. ಅಂದರೆ ಟೌನ್ನಲ್ಲಿ ಎಲ್ಲ ಗ್ರಾಮಗಳಲ್ಲಿ ಇಡೀ ಗ್ರಾಮಕ್ಕೆ ಕೂಡ ಸಂಪೂರ್ಣವಾಗಿ 7,000 ಮೀರಿ 8,000ವರೆಗೂ ಮತದಾರರು ಈ ಸರಿ ಏನಿವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರು ತಾವೆಲ್ಲ ಏನಿವತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲ ಮಂಡಲದ ಗ್ರಾಮಾಂತರ ಹಾಗೂ ನಗರ ಮಂಡಲದ ಗ್ರಾಮಾಂತರದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಸಭೆಗೆ ಎಲ್ಲ ಬಂದಿದ್ದರೆ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಹಾಗೂ ನಮ್ಮ ನಗರದಲ್ಲಿರ್ತಕ್ಕಂಥ ಏನು ಮುಖಂಡರು ಬಂದಿದ್ದಾರಲ್ಲ ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರವರ ಊರುಗಳಲ್ಲಿ ಇರ್ತಕ್ಕಂಥ ಮತದಾರರನ್ನ 1 ಸರಿ 2 ಸರಿ 3 ಸರಿ 4 ಸರಿ ನಾವು ಮಾತಾಡಬೇಕಾಗುತ್ತೆ. ಯಾಕಂತೇಳಿದ್ರೆ ಇವತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ 50-60 ವರ್ಷಗಳಿಂದ ಏನು ದೇಶ ಆಳ್ಕೊಂಡು ಬಂದಿದೆ, ಮೋದಿಜಿಯವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇವತ್ತು ದೇಶದಲ್ಲಿ 75% ಹೆಚ್ಚಾಗಿ ಇವತ್ತು ಬಿಜೆಪಿ. ನಮ್ಮ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೆ ಕಾಂಗ್ರೆಸ್ ಸರ್ಕಾರದ ಇನ್ಸ್ಟ್ರೂಮೆಂಟ್ನ ಬಳಸ್ಕೊಂಡು ಮತದಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ತುಂಬ ಇರುತ್ತೆ. ಎಲ್ರಿಗೂ ಹೇಳಬೇಕು, ಮತದಾರರಿಗೆ ದಾರಿ ತೋರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಏನು ನಡೆ ಇದೆಯಲ್ಲ ತಾವೆಲ್ಲ ಎಲ್ಲರೂ ಹೇಳ್ಬೇಕಾಗುತ್ತೆ. ಯಾಕಂತೇಳಿದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಕೂಡ ಈ ಬಾರಿ ಇರ್ತಕ್ಕಂಥ ಕೆಲವೇ ಕಾಂಗ್ರೆಸ್ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಕೂಡ ಒಂದು ಮುಂಬರುವ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರು ಹೇಳ್ತಾರೆ ನಮಗೆಲ್ಲ ಈ ಸರಿ ಇವತ್ತು ಒಲವಿದೆ, ಹಂಗಾಗಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಬರ್ತಕ್ಕಂಥದ್ದು ಮುನ್ಸೂಚನೆ ಇರೋದ್ರಿಂದ ಈ ಒಂದು ಎಲೆಕ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಹಂಗೆಲ್ಲ ತಾವೆಲ್ಲ ಯಾರೆಲ್ಲ ಇಲ್ಲೇ ಇವತ್ತು ನಮ್ಮ ಮುಖಂಡರು ಎಲ್ಲ ಮತದಾರರನ್ನ ಸಂಪರ್ಕ ಮಾಡಿ ಅವರೆಲ್ಲ ಬುದ್ಧಿವಂತರು ಮತದಾರರು. ಯಾಕಂತೇಳಿ ಪದವೀಧರರೆಲ್ಲ ಬುದ್ಧಿವಂತರು ಏನು ಜಾಸ್ತಿ ಹೇಳೋಂಗಿಲ್ಲ, ಅವರಿಗೆಲ್ಲ ಗೊತ್ತಿರ್ತದೆ. ಆದರೆ ಮತ ಯಾಚನೆ ಮಾಡೋದಕ್ಕೆ ನಮ್ಮ ಸುರೇಶರು ಈ ಒಂದು ದೊಡ್ಡ ಕ್ಷೇತ್ರ ಇರೋದ್ರಿಂದ ಅವರಾಗೇ ಬಂದು ಮತ ಕೇಳೋಕ್ಕಾಗೋದಿಲ್ಲ. ತಾವೇ ಬಿಜೆಪಿಯ ಕ್ಯಾಂಡಿಡೇಟ್ ಅಂತ ಹೇಳಿಕೊಂಡು ಅವರ ಪರವಾಗಿ ನಾವೆಲ್ಲ ಮತ ಹಾಕಬೇಕಾಗುತ್ತೆ. ಹಾಗಾದರೆ ಎಲ್ಲರೂ ಜವಾಬ್ದಾರಿ ತಗೊಂಡು ಈ ಬಾರಿ ನಾವು ಬಿಜೆಪಿಯ ಕಳೆದ ಬಾರಿ ಕೂಡ ನಾವು ಬಿಜೆಪಿ ಗೆದ್ದಿದ್ವಿ. ಈ ಕ್ಷೇತ್ರ ಸುಮಾರು ಸರಿ JDS ಗೆದ್ದಿದೆ, ಬಿಜೆಪಿ ಗೆದ್ದಿದೆ, ಯಾವತ್ತೂ ಕಾಂಗ್ರೆಸ್ ಗೆದ್ದಿಲ್ಲ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸರ್ಕಾರದ ಇನ್ಸ್ಟ್ರೂಮೆಂಟ್ನ ಬಳಸ್ಕೊಂಡು ಅವ್ರು ಎಲೆಕ್ಷನ್ ಮಾಡೋಕ್ಕೆ ನೋಡ್ತಾರೆ. ಆದರೆ ದಯಮಾಡಿ ಯಾರು ಮಹಿಳೆಯರಿದ್ದೀರಾ ಎಲ್ಲರೂ ಕೂಡ 1 ಸಾರಿ ಅಲ್ಲ 2 ಸಾರಿ ಅಲ್ಲ 3 ಸಾರಿ ಮತದಾರರನ್ನು ಸಂಪರ್ಕ ಮಾಡಿ ನಮ್ಮ ಕ್ಯಾಂಡಿಡೇಟು ನಮ್ಮ ಸುರೇಶನ್ನ ದೇಶವನ್ನು ಮಾಡಿದ್ರೆ ಬಿಜೆಪಿ ಗೆದ್ದಂಗೆ ಮೋದಿಜಿಯವರು ಹಾಕಿ ಗಟ್ಟಿ ಮಾಡಿದಂಗೆ. ಹಂಗಾಗಿ ಇವತ್ತು ಸಾಕಷ್ಟು ಈಗ ಬಾಟರಿ ಮತ್ತು ಮುಖಂಡರು
ಅವರಿಗೆ ಇವತ್ತು ಸೀಟ್ ಕೊಟ್ಟಿರ್ತಾರೆ. ನಾವು ಕೂಡ ವೈ ನಾರಾಯಣ ಸ್ವಾಮಿ ಕೊಡಬೇಕು ಅಂತೇಳಿ ಇದು ಮಾಡಿದ್ರೆ ಅವ್ರಿಗೂ ಹಿಂದೆ ಕೊಟ್ಟಿದ್ದು ಮುಂದೆ MLA ಚಾನ್ಸ್ ಬಿಟ್ಕೊಡ್ತಾರೆ ಅಂತೇಳಿ ಸುರೇಶ್ ಅವರಿಗೆ ಇವತ್ತು ಆ ಭಾಗದಲ್ಲಿ ಈ ಭಾಗದಲ್ಲೇ ಕೊಡ್ತಾ ಇರೋದ್ರಿಂದ ಆ ಭಾಗದಲ್ಲೂ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಪಂಚಾಯತಿ ಲೆವೆಲಲ್ಲಿ ಇವತ್ತು ಆ ಪಂಚಾಯತಿಯಲ್ಲಿ ಎಷ್ಟು, ಆ ಹೋಬಳಿಯಲ್ಲಿ ಎಷ್ಟು ಹೋಗಿದೆ, ಇವತ್ತು ಯಾರನ್ನು ಸೇರಿಸಬೇಕು. ಇವತ್ತು 2-3 ಪೂರ್ವಭಾವಿ ಸಭೆಗಳು ಮಾಡಿದ್ದೀವಿ, ಪಂಚಾಯತಿ ವೈಸು, ಹೋಬಳಿ ವೈಸು. ನಾವು ಯಾರನ್ನು ಸೇರಿಸಬೇಕು ಅನ್ನೋದನ್ನ ಇವತ್ತು ಸೇರಿಸ್ತಾ ಇದ್ದೀವಿ. ಸೇರಿಸೋದು ಕೂಡ ಇವತ್ತು ಅವಕಾಶ ಕೊಟ್ಟಿವಿ. ನಮ್ಮ ಮನೆ ಓಟಲ್ಲಿ ಯಾರೋ ಬಿಟ್ಟೋಗಿದೆ, ನಮ್ಮ ಮನೆ ಪಕ್ಕದ ಮನೆ ಓಟಲ್ಲಿ ಯಾರೋ ಬಿಟ್ಟೋಗಿದೆ, ನಮ್ಮ ಬೀದಿ ಪಕ್ಕದ ಮನೆ ಓಟಲ್ಲಿ ಯಾರೋ ಬಿಟ್ಟೋಗಿದೆ. ಒಂದು ನೀವು ಈ ಎಲೆಕ್ಷನ್ ಪಂಚಾಯತಿ ಎಲೆಕ್ಷನ್ ಮನೆ ಮನೆಯೂ ಹೋಗಿ ಕೇಳುವಂಥ ಕೆಲಸ ಆಗಬೇಕು ಅಂತ ಹೇಳಿದ್ವಿ. ಆ ಕೆಲಸ ಮಾಡಿದಾಗ ನಾವು ಯಾವುದೇ ಚುನಾವಣೆ ಮಾಡಬೇಕು ಅಂದಾಗ MLC ಚುನಾವಣೆ ಎಜುಕೇಟೆಡ್ ಹೋಗಿ ಮತ ಕೇಳಿದಾಗ ಅವರು ಜ್ಞಾನೋದಯ ತಗೊಂಡು ಯಾಕೆ ಮತ ಹಾಕಬೇಕು, ಯಾಕೆ ಹಾಕಬೇಕು ಒಂದು ಸಂವಾದ ನಡೆದಾಗ ಎಲ್ಲ ಎಲೆಕ್ಷನ್ಗಳು ನಮಗೆ ಅನುಕೂಲ ಆಗುವಂಥ ಪರಿಣಾಮ ಇದೆ. ಇವತ್ತು SNR ವೋಟ್ ಲಿಸ್ಟ್ ಕಳೀತಾ ಇರ್ಬೋದು, ಮನೆ ಮನೆ ಭೇಟಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಮನೆ ಮನೆಯಲ್ಲೂ ನಿಮ್ಮಲ್ಲಿ ಯಾರು ಡಿಗ್ರಿ ಆಗವ್ರೆ, ನನ್ನ ಅಕ್ಕ ತಂಗಿರು, ನನ್ನ ತಮ್ಮಂದರು, ನನ್ನ ತಾಯಿಯರು ಯಾರು ಡಿಗ್ರಿ ಆಗವ್ರೆ ಅವರು ಓಟ್ನ ಕೇಳಿ ಅವ್ರು ಓಟ್ ಮಾಡಿಸ್ಬೇಕು. ನಮ್ಮಲ್ಲಿ ಇರೋದೇ ಓಟ್ ಆಗಿರಲ್ಲ. ನೀವು ತಿಳ್ಕೊಳ್ಳಿ, 50 ವರ್ಷ 60 ವರ್ಷ ಆಗಿರ್ತದೆ, ಅವ್ರು ಡಿಗ್ರಿ ಆಗಿರ್ತದೆ, ಅವ್ರು ಓಟ್ ಆಗಿರಲ್ಲ. ಮೊನ್ನೆ ನಾವು ಪೂರ್ವಭಾವಿ ಸಭೆ ಕೇಳಿದಾಗ ನಮ್ಮ ಪದೇ ಶಿವನಟ್ಟಿ ಸ್ನೇಹಿತರದೇ ಓಟ್ ಆಗಿಲ್ಲ. ಏನಪ್ಪ ನಾನು ಮಾಡಿಸ್ತೀನಿ ಈ ಓಟು, ಅವ್ರು 60 ವರ್ಷ ವಯಸ್ಸಾಗೈತೆ, ಓಟ್ ಆಗಿಲ್ಲ. ಇದು ಈ ಓಟನ್ನು ನಾವು ಮಾಡಿಸಿ ಇವನು ತಗೊಂಡು ನಾವು ಅವ್ರನ್ನ ಹೋಬಳಿ ಲೆವೆಲಲ್ಲಿ ಬೂತ್ ಇರ್ತಾರೆ. ಈ ಪಂಚಾಯತಿನಿಂದ ನಾನು ಇಷ್ಟು ಜನ ಕರ್ಕೊಂಡ್ಬಂದು ಓಟ್ ಹಾಕ್ಸ್ತೀನಪ್ಪ, ಅವ್ರನ್ನ ಮನವೊಲಿಸಿ ನೀವು ಬರ್ತೀರ, ನಿಮ್ಮ ಫೋನ್ ನಂಬರು ನೀವು ವ್ಯವಸ್ಥೆ ಮಾಡಿ ಅವ್ರನ್ನ ಓಟ್ ಹಾಕುವಂಥ ಕೆಲಸ ಮಾಡಬೇಕು. ನಾವು ಆ ಕೆಲಸ ಮಾಡಬೇಕು ಅಂದರೆ ಅವ್ರ ಮಾತಾಡ್ತಿದ್ದ ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಹೋಗಿ ಪರಿಚಯ ಮಾಡ್ಕೊಂಡಿದ್ದು ಓಟ್ ಕೇಳಿದ್ದು ಆ ಕೆಲಸ ಮಾಡೋಕ್ಕಾಗಲ್ಲ. ಇದು BJP ಪಕ್ಷದ ಮರ್ಯಾದೆ ಪ್ರಶ್ನೆ ಅಂತೇಳಿ ನಾವು ಪ್ರತಿಯೊಂದು ಎಲೆಕ್ಷನ್ ನಾವು ಅತಿ ಸೂಕ್ಷ್ಮವಾಗಿ ತಗೊಂಡು ನಾವು ಮಾಡ್ತೀವಿ. ಅದನ್ನೇ ಏನೇ ದೇಶ ಭಿನ್ನಾಭಿಪ್ರಾಯಗಳಿದ್ರು, ಯಾರೇ ಏನೇ ಹೇಳಿದ್ರು ನಮ್ಮ ಮತ BJP, ನಮ್ಮ ಅಭ್ಯರ್ಥಿ ಗೆಲ್ಲುವಂಥದಕ್ಕೆ ಒಂದೇ ಪಕ್ಷ ಪ್ರಪಂಚಕ್ಕೆ ದೊಡ್ಡ ಪಕ್ಷ. ನಮ್ಮ ಭಾರತ ಸರ್ಕಾರ, ಭಾರತ ಇಂಡಿಯಾದಲ್ಲಿರುವಂಥ ಪಕ್ಷ ದೊಡ್ಡ ಪಕ್ಷ BJP, ನೋಂದಣಿ ಆಗಿರೋ ಪಕ್ಷ BJP. ಇವತ್ತು ಇಂಥ ಪಕ್ಷಕ್ಕೆ ನಾವು ನಮ್ಮ ಅಭ್ಯರ್ಥಿನ ಅತಿ ಹೆಚ್ಚು ಲೀಡಿಂದ ಗೆಲ್ಲಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಇಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಒಂದು 8,000 ಮತಗಳ ಆಗಿದೆ. ಈ ವೇದಿಕೆ ಮೇಲೆ ವಾಸಿಕರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರೇ, ಈ ಚುನಾವಣಾ ಅಭ್ಯರ್ಥಿಗಳಾದಂಥ KM ಸುರೇಲತೀತ ಜನತಾದಳ ಪದವೀಧರ ಕ್ಷೇತ್ರದ ಚುನಾವಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಿಮಗೆಲ್ಲ ನೆನಪಿರಲಿ, ಚುನಾವಣೆಗಳಾಗಿದೆ ಇದುವರೆಗೂ. ಅದರಲ್ಲಿ ನಾವು 8 ಚುನಾವಣೆಯನ್ನ BJP ಗೆದ್ದಿದೆ, 2 ಚುನಾವಣೆಯನ್ನ JDS ಗೆದ್ದಿದೆ. 10ಕ್ಕೆ 10 ಚುನಾವಣೆಯನ್ನು ನಾವು ಗೆದ್ದಿದ್ದೇವೆ. ಇದುವರೆಗೂ ಈ ಚುನಾವಣೆ ಯಾವುದೂ ಕೂಡ ನಾವು ಸೋತಿಲ್ಲ. ಈ ಚುನಾವಣೆಯನ್ನು ಕೂಡ ನಾವು ಸೋಲೋದಿಲ್ಲ. ಆದರೆ ನಾವು ಸೋಲೋದಿಲ್ಲ ಅಂತ ಹೇಳಿ ಎಚ್ಚರಿಕೆ ಮಲಗಿದ್ರೆ ಕಷ್ಟಕ್ಕೆ ಸಿಗಾಕೊಳ್ತೇವೆ. ಚಿಂತಾಮಣಿಯಲ್ಲಿ 7-8 ಸಾವಿರ ನೋಂದಣಿಯಾಗಿನ ಮತದಾರರು, ಹೌದಲ್ಲ? 4 ಕ್ಷೇತ್ರಗಳಿಂದ 130 ವಿಧಾನಸಭಾ ಕ್ಷೇತ್ರದ ಮತದಾರರು ಮತ ಹಾಕ್ತಾ ಇದ್ದಾರೆ. ಈ 4 ನಾವು ಗೆದ್ದರೆ ಅರ್ಧ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಹವಾ ಏನಿದೆ ಅಂತ ಗೊತ್ತಾಗುತ್ತೆ. ಈ ಚುನಾವಣೆ ಗೆಲುವಿನ ಮುಖಾಂತರ
ಮುಂದಿನ ಚಿಂತಾಮಣಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ MLA ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು, ಜನಪರವಾಗಿ ಏನು ಕೆಲಸಗಳನ್ನ ಆಗಬೇಕು ಅದನ್ನು ಮಾಡಲಿಕ್ಕೆ ಸರ್ಕಾರ ಭಾರತೀಯ ಜನತಾ ಪಕ್ಷ ಕಂಕಣಬದ್ಧವಾಗಿದೆ. ಅದರ ಮುನ್ಸೂಚನೆ ಅಥವಾ ಅದಕ್ಕೆ ನಾವು ಬೇಸ್ ಹಾಕೊಳ್ಬೇಕಾಗಿರುವಂಥದ್ದು ಆಗ್ನೇಯ ಪದವಿ ಕ್ಷೇತ್ರದ ಚುನಾವಣೆಯ ಜಯ. ಈ ಜಯ ನಿಮ್ಮೆಲ್ಲ BJPಯ ಕಾರ್ಯಕರ್ತರು, ನಿಮ್ಮಂಗೆ ಒಬ್ಬ ಯುವ ಮೋರ್ಚಾದ ಕಾರ್ಯಕರ್ತ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಾಗ ನಾವು ಅದನ್ನು ಅವಕಾಶನ ಉಳಿಸ್ಕೊಂಡು ಹೋದರೆ ಇನ್ನೂ ಹೆಚ್ಚೆಚ್ಚು ಕಾರ್ಯಕರ್ತರಿಗೆ ಅವಕಾಶ ಸಿಗುತ್ತೆ ಅಂತ ನಾನು ಭಾವಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ಪ್ರಮುಖ ಮುಖಂಡರು ಚುನಾವಣೆಯಲ್ಲಿ ಕೈ ಜೋಡಿಸಿ ಸಂಘಟನೆಯ ಚುನಾವಣೆ ಆಗಲೇ ಡಾಕ್ಟರ್ ಗೌಡರು ಹೇಳಿದಂಗೆ ಅದು ವ್ಯಕ್ತಿಯ ಚುನಾವಣೆ ಅಲ್ಲ, ಅದು ಸಂಘಟನೆಯ ಚುನಾವಣೆ, ಕಾರ್ಯಕರ್ತರ ಚುನಾವಣೆ. ಹಾಗೆ ಈ ಚುನಾವಣೆಯನ್ನು ಎಲ್ಲರೂ ಗೆಲ್ಲೋದ್ರ ಮುಖಾಂತರ ಸಂಘಟನೆಯನ್ನು ಗೆಲ್ಸೋಣ. ನಿಮ್ಮೆಲ್ಲರಿಗೂ ನಾನು ಸೇವೆ ಮಾಡೋಂಥ ಅವಕಾಶ ಎಲ್ಲರೂ ಕೊಡ್ರಿ ಅಂತ ವಿನಂತಿ ಮಾಡ್ತಾ ಚುನಾವಣೆಯಲ್ಲಿ ಗೆಲ್ಲಿಸಿ ಕರ್ಕೊಂಡು ಬಂದ ಮೇಲೆ ಸನ್ಮಾನವನ್ನು ಮಾಡೋದಾಗಿದೆ. ಆದರೆ ಕೈಯಿಂದ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ಎಲ್ಲ ಚಪ್ಪಾಳೆ ತಟ್ಟೆ. ಹಾಗೂ ಈ ಕಾರ್ಯಕ್ರಮವನ್ನು ಇಷ್ಟ